ಎಲ್ಲರಿಗೂ ನಮಸ್ಕಾರಗಳು. ಶನಿದೇವನಿಗೆ ಎಣ್ಣೆಯನ್ನು ಅರ್ಪಿಸುವ ಹಿಂದಿನ ಧಾರ್ಮಿಕ ಮಹತ್ವವೇನು ಅನ್ನೋದನ್ನು ನೋಡೋಣ. ಶನಿದೇವನನ್ನು ನ್ಯಾಯದ ದೇವರು, ಕರ್ಮ ನೀಡುವವನು ಮತ್ತು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗಿದೆ. 9 ಗ್ರಹಗಳಲ್ಲಿ ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗಿದೆ. ಶನಿದೇವನ ಹೆಸರನ್ನು ಕೇಳಿದಾಗ ಜನರು ಭಯಭೀತರಾಗುತ್ತಾರೆ, ಏಕೆಂದರೆ ಶನಿದೇವನನ್ನು ಕಠೋರ ಶಿಕ್ಷಕ ಎಂದು ಕರೆಯುತ್ತಾರೆ. ಆದರೆ ಶನಿದೇವನು ಶಿಕ್ಷಿಸುವುದಲ್ಲದೆ ಕರ್ಮಗಳ ಫಲವನ್ನು ನೀಡುತ್ತಾನೆ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೆ ಶನಿದೇವನು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ. ನೀವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಶನಿದೇವನು ನ್ಯಾಯಾಧೀಶನಂತೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುತ್ತಾನೆ. ಶನಿದೇವನಿಗೆ ಎಣ್ಣೆಯನ್ನು ಏಕೆ ಅರ್ಪಿಸಲಾಗುತ್ತದೆ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿವಾರವನ್ನು ಶನಿದೇವರಿಗೆ ಸಮರ್ಪಿಸಲಾಗಿದೆ. ಶನಿದೇವನಿಗೆ ಎಣ್ಣೆಯನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಜೀವನದ ತೊಂದರೆಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ. ಶನಿದೇವರಿಂದ ಹನುಮಂತನಿಗೆ ಯುದ್ಧಕ್ಕೆ ಸವಾಲು. ಒಮ್ಮೆ ಶನಿದೇವನಿಗೆ ವಾಯುಪುತ್ರ ಹನುಮಂತನ ಶಕ್ತಿ ಮತ್ತು ಶೌರ್ಯದ ಬಗ್ಗೆ ತಿಳಿಯಿತು. ಶನಿದೇವನು ಈ ಮೊದಲೇ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದರಂತೆ. ಇದಕ್ಕಾಗಿಯೇ ಅವರು ಭಜರಂಗಬಲಿಯೊಂದಿಗೆ ಹೋರಾಡಲು ಹೋದರಂತೆ. ನ್ಯಾಯದ ದೇವರು ಕಪಿವೀರನ ಬಳಿ ತಲುಪಿದರು. ಆಗ ಹನುಮಂತನು ಒಂದು ಸ್ಥಳದಲ್ಲಿ ಕಣ್ಣು ಮುಚ್ಚಿ ಕುಳಿತು ರಾಮನ ಭಕ್ತಿಯಲ್ಲಿ ಮುಳುಗಿರುವುದನ್ನು ನೋಡಿದರಂತೆ. ಆದರೆ ಅಹಂಕಾರದ ಅಮಲಿನಲ್ಲಿ ಶನಿದೇವರು ಹನುಮಂತನಿಗೆ ಯುದ್ಧಕ್ಕೆ ಸವಾಲು ಹಾಕಿದರಂತೆ. ಇದಾದ ನಂತರ ಹನುಮಂತನು ತಾನು ಭಗವಾನ್ ರಾಮನ ಭಕ್ತಿಯಲ್ಲಿ ಮಗ್ನನಾಗಿದ್ದು ಈಗ ಯುದ್ಧ ಮಾಡುವುದು ಸರಿಯಲ್ಲವೆಂದು ಶನಿದೇವನಿಗೆ ವಿವರಿಸಿದರಂತೆ. ಇದನ್ನು ಹೇಳಿದ ನಂತರವೂ ಶನಿದೇವನು ಹೋರಾಟದ ಬಗ್ಗೆ ಅಚಲವಾಗಿಯೇ ಇದ್ದರಂತೆ. ಶನಿದೇವನು ಒಪ್ಪದ ನಂತರ ಭಜರಂಗಬಲಿಯು ಯುದ್ಧಕ್ಕೆ ಸಿದ್ಧರಾದರಂತೆ. ತೈಲ ನೈವೇದ್ಯದ ಪ್ರಾಮುಖ್ಯತೆ. ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾದಾಗ ಹನುಮಂತನು ಶನಿದೇವನನ್ನು ತನ್ನ ಬಾಲದಲ್ಲಿ ಸುತ್ತಿ ಕಲ್ಲುಗಳ ಮೇಲೆ ಪದೇ ಪದೇ ಎಸೆದರಂತೆ. ಪರಿಣಾಮ ಶನಿದೇವರು ಗಂಭೀರವಾಗಿ ಗಾಯಗೊಂಡು ಹನುಮಂತನ ಬಳಿ ಕ್ಷಮೆ ಕೇಳಲು ಪ್ರಾರಂಭಿಸಿದರಂತೆ. ಆಗ ಶನಿದೇವನು ಶ್ರೀರಾಮ ಮತ್ತು ಹನುಮಂತರ ಭಕ್ತರಿಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲವೆಂದು ಹೇಳಿದರಂತೆ. ಇದರೊಂದಿಗೆ ಶ್ರೀರಾಮ ಮತ್ತು ಹನುಮಂತನನ್ನು ಯಾರು ಪೂಜಿಸುತ್ತಾರೋ ಅವರಿಗೂ ಶನಿದೇವರ ಆಶೀರ್ವಾದವನ್ನು ಧಾರೆ ಎರೆಯುತ್ತಾರಂತೆ. ಯುದ್ಧದ ನಂತರ ಶನಿದೇವ ತುಂಬ ನೋವಿನಿಂದ ಬಳಲುತ್ತಿದ್ದರು. ಅವರ ನೋವನ್ನು ನೋಡಿದ ಹನುಮಂತನು ಶನಿದೇವನಿಗೆ ಎಣ್ಣೆಯನ್ನು ಕೊಟ್ಟರಂತೆ. ಅದನ್ನು ಲೇಪಿಸಿಕೊಂಡ ತಕ್ಷಣ ಎಲ್ಲ ನೋವು ಮಾಯವಾಯಿತಂತೆ. ಆಗ ಶನಿದೇವನು ಯಾರು ತನಗೆ ಎಣ್ಣೆಯನ್ನು ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತವೆ ಮತ್ತು ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಿದರಂತೆ. ಅಂದಿನಿಂದ ಭಕ್ತರು ಶನಿದೇವನಿಗೆ ಅತ್ಯಂತ ಭಕ್ತಿಯಿಂದ ಎಣ್ಣೆ ನೈವೇದ್ಯ ಮಾಡಿಕೊಂಡು ಬರುತ್ತಿದ್ದಾರೆ. ನಾವು ಸಹ ಶನಿದೇವನಿಗೆ ಎಣ್ಣೆಯನ್ನು ಅರ್ಪಿಸಿ ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಣ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.